ಹುರಿ ಹಿಟ್ಟು ಇದು ನಮ್ಮ ಚೈಲ್ಡ್ಹುಡ್ ಮೆಮೊರಿ ಅಂತಲೇ ಹೇಳ್ಬೋದು. ನಾವೆಲ್ಲ ತುಂಬ ಚಿಕ್ಕವರಿದ್ದಾಗ ಏನಾದ್ರು ತಿಂಡಿ ಬೇಕು ಅಂದರೆ ತಕ್ಷಣಕ್ಕೆ ಕಲಸಿ ಕೊಡ್ತಾಯಿದ್ರು. ಇದೆಷ್ಟು ಹೆಲ್ದಿ ಅಂತ ನಾವು ಹೇಳೋದೇ ಬೇಕಾಗಿಲ್ಲ. ಸೊ ಇವತ್ತು ಈ ಹುರಿ ಹಿಟ್ಟಿನ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಹುರಿ ಹಿಟ್ಟು ಮಾಡೋದಕ್ಕೆ ರಾಗಿ ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿರೋದಕ್ಕೆ ಮಜ್ಜಿಗೆ ಹಾಕಿ ಕಲಸಿ ಇಟ್ಕೊಳ್ಳೋಣ. ಇದನ್ನು ಮೊಸರನ್ನ ಸ್ವಲ್ಪ ನೀರು ಹಾಕಿ ಕಡ್ದಿಟ್ಕೋಬೇಕು. ಉಪ್ಪೆಲ್ಲ ಏನೂ ಹಾಕೋದು ಬೇಕಾಗಿಲ್ಲ. ನೀರು ಹಾಕಿ ಸ್ವಲ್ಪ ಕಡಿದ್ಬಿಟ್ಟು ಗಟ್ಟಿ ಮಜ್ಜಿಗೆ ಥರ ಮಾಡಿಕೊಂಡು ರಾಗಿ ಕಲಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಜ್ಜಿಗೆ ಹಾಕಿ ಕಲಿಸ್ಕೊಳ್ಳೋಣ. ಈ ರಾಗಿ ನೆನೆಯೋದಕ್ಕೆ ಒಂದು 2 ಗಂಟೆ ಅಥವಾ 3 ಗಂಟೆ ಬಿಟ್ಬಿಡಬೇಕು. ನಮಗಿದು ಕೈಗೆ ಸ್ವಲ್ಪ ಮುದ್ದೆ ರೀತಿಯಲ್ಲಿ ಸಿಗೋ ಹಾಗೆ ಕಲಸಿ ಮುಚ್ಚಿಟ್ಟಿದ್ದೀನಿ. ಸುಮಾರು ಒಂದು 2 ಗಂಟೆ ನಂತರ ಇದು ಚೆನ್ನಾಗಿ ನೆಂದಿರುತ್ತೆ ಮಜ್ಜಿಗೆನಲ್ಲಿ. ನಂತರ ನಾವು ಇದನ್ನು ಹುರಿಯೋದಕ್ಕೆ ಶುರು ಮಾಡ್ಕೋಬೋದು. ಹುರಿ ಹಿಟ್ಟು ಮಾಡುವಾಗ ಸ್ವಲ್ಪ ಪೇಷನ್ಸಿಂದನೇ ಮಾಡ್ಕೋಬೇಕು. ರಾಗಿನ ಒಟ್ಟಿಗೆ ಹಾಕಿ ಹುರಿಯೋ ಆಗಿಲ್ಲ. ಒಂದೊಂದು ಸರ್ತಿಗೆ 2-3 ಸ್ಪೂನಷ್ಟು ಮಾತ್ರನೇ ಹಾಕ್ಕೊಂಡು ಹುರಿಬೇಕು. ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡಿರಬೇಕು. ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೂಡ ಅದು ಸರಿಯಾಗಿ ಅರಳಲ್ಲ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಕಪ್ಪಗಾಗುತ್ತೆ. ಸೊ ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಹುರಿತಾ ಹೋದಂಗೆ ಅದೆಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿದು ಅರಳಾಗೋಕ್ಕೆ ಶುರುವಾಗುತ್ತೆ. ಹಾಗೆ ಒಂದು ಒಳ್ಳೆ ಘಮನೂ ಬರುತ್ತೆ. ಸೊ ಹದವಾಗಿ ಹುರ್ಕೊಂಡು ನಂತರ ಇದನ್ನು ಒಂದು ಪ್ಲೇಟಲ್ಲಿ ತಣ್ಣಗಾಗೋದಕ್ಕೆ ಬಿಟ್ಬೇಡ. ಹುರಿ ಹಿಟ್ಟು ಮಾಡೋದಕ್ಕೆ ಯಾವಾಗಲೂ ಅಷ್ಟೇ ಹಳೆ ರಾಗಿನ ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿ ಅದು ಅರಳುತ್ತೆ. ಹಾಗೆ ಒಂದು ಒಳ್ಳೆ ಘಮನೂ ಬರುತ್ತೆ. ಹುರಿದಿದ ನಂತರ ನಾವು ಇದನ್ನು ಕಂಪ್ಲೀಟ್ ತಣ್ಣಗಾದಮೇಲೆ ಪೌಡ್ರ್ ಮಾಡ್ಕೋಬೋದು. ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡೋದಿದ್ರೆ ನೀವು ಮಿಲ್ಲಲ್ಲಿ ಕೊಟ್ಟು ಪೌಡ್ರ್ ಮಾಡಿಸ್ಕೋಬೋದು. ಅಥವಾ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಮಾಡೋದಿದ್ರೆ ಮಿಕ್ಸಿಲೇ ನುಣ್ಣಗೆ ಪೌಡ್ರ್ ಮಾಡಿ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸುಮಾರು 3-4 ತಿಂಗಳವರೆಗೂ ಹೀಗೆ ಇರುತ್ತೆ. ಒಂದೊಳ್ಳೆ ಘಮ ಇರುವಂಥ ಹುರಿ ಹಿಟ್ಟು ರೆಡಿಯಾಗಿದೆ. ರಾಗಿ ಅಂದ್ರೇ ಇದೊಂದು ಸೂಪರ್ ಫುಡ್. ಇದರಲ್ಲಿ ಹೆಚ್ಚಿನ ಕ್ಯಾಲ್ಶಿಯಂ, ಪ್ರೋಟೀನ್, ಫೈಬರ್ ಎಲ್ಲನೂ ಇರುತ್ತೆ. ಪ್ರತಿದಿನ ಸಣ್ಣ ಸಣ್ಣ ಉಂಡೆ ಮಕ್ಕಳಿಗೆ ಇದನ್ನು ನೀವು ಹುರಿ ಹಿಟ್ಟಿನ ಉಂಡೆ ರೀತಿ ಮಾಡ್ಕೊಡ್ಬೋದು. ಹುರಿ ಹಿಟ್ಟು ಉಂಡೆ ಮಾಡೋದಕ್ಕೋಸ್ಕರ ಒಂದು ಸ್ವಲ್ಪ ಹುರಿ ಹಿಟ್ಟಿಗೆ ರುಚಿಗೆ ಬೇಕಾಗುವಷ್ಟು ಬೆಲ್ಲದ ಪುಡಿ, ನಾನು ಇದನ್ನು ಉಂಡೆ ಬೆಲ್ಲನ ತುರಿದು ಇಟ್ಕೊಂಡಿದ್ದೆ. ಇದರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಹಾಕ್ಕೊಂಡು ಕಲಿಸ್ಕೋಬೇಕು. ನಮ್ಮ ಮನೆಯಲ್ಲಿ ನಮ್ಮ ಟ್ರೆಡಿಷ್ನಲ್ ಮೆಥಡಲ್ಲಿ ಹೇಗೆ ಮಾಡ್ತಿದ್ರೋ ಆ ರೀತಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹುಣಸೆ ರಸ, ಸ್ವಲ್ಪ ಬೆಲ್ಲ ಎರಡೂ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ಹುಳಿ ಸಿಹಿ ಎರಡೂ ಇದ್ದಾಗಲೇ ಆ ಹುರಿ ಹಿಟ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೋದು. ಟೇಸ್ಟ್ ಚೆಕ್ ಮಾಡಿಕೊಂಡು ನಿಮಗೆ ಸಿಹಿ ಬೇಕು ಅನಿಸಿದ್ರೆ ಆ್ಯಡ್ ಮಾಡಿಕೊಂಡ್ರೆ ಹುರಿ ಹಿಟ್ಟಿನ ಉಂಡೆ ರೆಡಿಯಾಗಿದೆ. ಇದೇ ಹುರಿ ಹಿಟ್ಟಿಂದ ಪ್ರತಿದಿನ ಗಂಜಿ ಮಾಡ್ಕೊಂಡು ಕುಡಿಬೋದು. ಬೇಸಿಗೆನಲ್ಲಿ ತಂಪು ಅಂತ ಹೇಳ್ತಾರೆ. ಸೊ ಯಾವುದೇ ರೂಪದಲ್ಲಾದರೂ ನೀವು ಪೂರ್ತಿ ಬೇಸಿಗೆ ಈ ಹುರಿ ಹಿಟ್ಟನ್ನು ಎಂಜಾಯ್ ಮಾಡ್ಬೋದು.